ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡವ ಟಿವಿ ಚಾನಲ್ಗೆ. ರಿಯಲ್ ಲೈಫ್ನಲ್ಲೂ ವೇದ ವಿಕ್ರಮ್ ನಡುವೆ ಸಮಥಿಂಗ್ ಕೊನೆಗೂ ಸತ್ಯ ರಿವೀಲ್. ಏನಿರ್ಬೋದು ಈ ಕಿರುತೆರೆಯ ನಟಿಯರ ಬಳಿಗ ನಟನ ನಡುವೆ ಏನು ನಡೀತಿರ್ಬೋದು? ಸಮಥಿಂಗ್ ಇದೆಯಂತೆ ವೇದ ವಿಕ್ರಮ್ ಮಧ್ಯೆ. ಈ ವಿಡಿಯೋ ಕೊನೆವರೆಗೂ ನೋಡಿ, ಏನಿದೆ ಅಂತ ನೀವು ತಿಳ್ಕೊಂಡಿರಂತೆ. ಕನ್ನಡ ತೆರೆಯಲ್ಲಿ ಬಹುದೊಡ್ಡ ಪ್ರೇಕ್ಷಕ ಬಳಗ ಹೊಂದಿರೋ ಕಾರಣ ಈ ಜೋಡಿ ಪ್ರತ್ಯಕ್ಷವಾಗಿ ಕಂಡ್ರೂ ಅದರ ರೀಲ್ಸ್ ಮಾಡ್ತಿದ್ರು ರಿಯಲ್ ಜೋಡಿ ಅಂದ್ಕೊತಿದ್ದಾರೆ ನೆಂಟಗರು, ಅಂದರೆ ಪ್ರೇಕ್ಷಕರು. ಅವರು ತುಂಬ ಇಷ್ಟ ಆಗ್ತಿದೆ ಪ್ರೇಕ್ಷಕರಿಗೆ. ಇದು ಕೂಡ ರಿಯಲ್ ಜೋಡಿ ಆದರೆ ಎಷ್ಟು ಚಂದ ಅನಿಸ್ತದಲ್ವ ಅಂತ ಅನ್ಕೊತಾರೆ. ನೀನಾದ ಧಾರಾವಾಹಿಯ ಜೋಡಿ ವೇದ ಮತ್ತು ವಿಕ್ರಮ್ ಅಂತ ಇವಾಗ ಎಲ್ಲರೂ ಮೆಚ್ಚುಗೆ ಪಡೆದಿದ್ದಾರೆ. ಅವರು ವಿಕ್ರಮ್ ಬೇತಾಳ ಅಂದ್ಕೊಂಡು, ವೇದ ಖುಷಿ ಗುಂಡ ಅಂದ್ಕೊಂಡು ಎಲ್ಲರ ಮನ ಗೆದ್ದಿದ್ದಾರೆ. ಸುವರ್ಣ ಸ್ಟಾರ್ನಲ್ಲಿ ಪ್ರಸಾರವಾಗುತ್ತಿರುವ ನೀನಾದ ಧಾರಾವಾಹಿ ವಿಕ್ರಮ್ ಮತ್ತು ವೇದ ಜೋಡಿ ಕಿರುತೆರೆಯ ಪ್ರತ್ಯಕ್ಷವಾಗಿ ಮೆಚ್ಚುಗೆ ರೀಲ್ಸ್ ಜೋಡಿ ಕೂಡ ಆಗಿದೆ. ವಿಕ್ರಮ್ ಪಾತ್ರದಲ್ಲಿ ಕಾಣಿಸಿಕೊಂಡಿರೋದು ದೀಪಕ್ ಶೆಟ್ಟಿ ಹಾಗೂ ವೇದ ಪಾತ್ರದಲ್ಲಿ ಕಾಣಿಸಿಕೊಂಡಿರೋರು ಖುಷಿ ಅವರು. ಅವರ ಇಬ್ಬರ ನಡುವೆ ಏನೋ ಇದೆ ಅನ್ನೋದು ಗುಸು ಸಮಥಿಂಗ್ ಇದೆ ಅನ್ನೋದು ಇವಾಗ ಓಡಾಡ್ತಾ ಇದೆ. ಅದರಲ್ಲೂ ತೆಲುಗು ರಿಯಾಲಿಟಿ ಶೋನಲ್ಲಿ ದಿಲೀಪ್ ಶೆಟ್ಟಿ ಅವರು ಖುಷಿ ಅವ್ರನ್ನ, ಅಂದರೆ ವೇದ ಅವ್ರನ್ನ ಕರ್ಕೊಂಡು ಹೋಗಿದ್ದಕ್ಕೆ ಇನ್ನೂ ಜಾಸ್ತಿ ಆಗ್ಬಿಟ್ಟೆ, ಊಹಾಪೋಹಗಳು ಜಾಸ್ತಿ ಆಗಿದೆಯಂತೆ. ಏನಂದರೆ ಇವರು ರೀಲ್ಸ್ ಅಲ್ಲ, ರಿಯಲ್ ಲೈಫಲ್ಲೂ ಜೋಡಿ ಆಗಬಹುದು ಅಂತ ನಡೀತಾ ಇದೆ. ದಿಲೀಪ್ ಶೆಟ್ಟಿನ ಕೇಳಿದ್ದಕ್ಕೆ ಒಂದು ನ್ಯೂಸ್ ಚಾನಲ್ನಲ್ಲಿ ಸಂದರ್ಶನದಲ್ಲಿ ಏನು ಹೇಳ್ತಾರೆ ಅಂದರೆ, ನಮ್ಮ ವೇದ ವಿಕ್ರಮ್ ಜೋಡಿನ ಪ್ರೇಕ್ಷಕರು ಒಪ್ಕೊಂಡಿದ್ದಾರೆ, ನಾವಿಬ್ಬರು ಹಾಗೆ ರಿಯಲ್ ಲೈಫಲ್ಲಿ ನಾವು ಜೋಡಿ ಆಗ್ತೀವಿ ಅನ್ನೋದು ಅದು ದೇವರಿಗೆ ಬಿಟ್ಟಿದ್ದು. ನಾವು ಇವಾಗ ಒಂದೇ ರಿಯಾಲಿಟಿ ಶೋನಲ್ಲಿ ಒಂದೇ ಟಿ ವಿ ಶೋನಲ್ಲಿ ಧಾರಾವಾಹಿ ಮಾಡ್ತಿರೋದ್ರಿಂದ ನಮ್ಮಿಬ್ಬರ ಮಧ್ಯೆ ಒಳ್ಳೆ ಫ್ರೆಂಡ್ಶಿಪ್ ಇದೆಯಂತೆ ಅಂತ ದಿಲೀಪ್ ಅವರು ಹೇಳಿದ್ದಾರೆ. ಅವರಿಬ್ಬರ ಮಧ್ಯೆ ಒಳ್ಳೆ ಫ್ರೆಂಡ್ಶಿಪ್ ಇದೆಯಂತೆ ಹಂಗಂತ ಒಂದು ಸಂದರ್ಶನದಲ್ಲಿ ಒಂದು ಟಿ ವಿ ನ್ಯೂಸ್ ಚಾನಲ್ನಲ್ಲಿ ಹೇಳಿದ್ದಾರೆ. ಇಲ್ಲಿ ಟಿ ವಿ ನ್ಯೂಸ್ ಚಾನಲ್ನ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಅವರಿಬ್ಬರು ಒಂದೇ ಧಾರಾವಾಹಿ ಕೆಲಸ ಮಾಡ್ತಿರೋದ್ರಿಂದ ಜೋಡಿ ಜನರಿಗೆ ತುಂಬ ಇಷ್ಟವಾಗಿ ನಾವಿಬ್ಬರು ಒಳ್ಳೆ ಫ್ರೆಂಡ್ ಅಂತ ದಿಲೀಪ್ ಹೇಳಿದ್ದಾರೆ. ರಿಯಲ್ ಲೈಫಲ್ಲೂ ವಿಧಿ ಆಟ, ಅದು ರಿಯಲ್ ಲೈಫಲ್ಲಿ ಆಗೋದು ಅಂತ ದಿಲೀಪ್ ಅವರು ಹೇಳಿದ್ದಾರೆ. ಅದಕ್ಕೋಸ್ಕರ ನೀನಾದ ಧಾರೆ ಪ್ರಸಾರವಾಗುತ್ತಿದೆ ಸೀಸನ್ ಬಗ್ಗೆ ಮಾತನಾಡಿದ ದಿಲೀಪ್, ರೊಮ್ಯಾಂಟಿಕ್ ಆದರೆ ಕಷ್ಟ, ಬೇಕಾದರೆ ಅಂತ ಹೇಳಿ ಸುಲಭವಾಗಿ ಮಾಡಬಹುದು. ನಮ್ಮ ಧಾರಾವಾಹಿ ಅದೆಷ್ಟು ರೊಮ್ಯಾಂಟಿಕ್ ಆಗಿಲ್ಲ, ಅಂದರೆ ನಮ್ಮ ಫ್ಯಾಮಿಲಿಗೂ ಮತ್ತು ಹೊಂದಾಣಿಕೆ ಆಗಲ್ಲ ನಮ್ಮ ಅದರಿಂದ ಅವರು ರೊಮ್ಯಾಂಟಿಕ್ಕಾಗಿ ಮುಂದುವರ್ಸ್ಕೊಂಡು ಹೋಗ್ತಾರೆ. ಇಬ್ಬರ ಮಧ್ಯೆ ಪ್ರೀತಿ ಇರೋದು ಕಂಡು ಬಂದರೆ ಚೆನ್ನಾಗಿರುತ್ತೆ. ಹೀಗಾಗಿ ನಮ್ಮ ನೀನಾದ ತಂಡ ಧನ್ಯವಾದ ಹೇಳಬೇಕು ಎಂದು ಹೇಳಿದ್ದಾರೆ. ಅಂದರೆ ಅವ್ರು ನೀನಾದ ಸೀರಿಯಲ್ ಒಳಗೆ ಹೊಂದಾಣಿಕೆಯಿಂದ ಇರಬೇಕು ಅಂತ ಸೊ ರೀಲ್ಸ್ ಮಾಡ್ತಾಯಿದ್ದಾರೆ. ಇವಾಗ ಯಾರು ತಾನೇ ರೀಲ್ಸ್ ಮಾಡೋಲ್ಲ ರೀ, ಎಲ್ಲರೂ ರೀಲ್ಸ್ ಮಾಡೇ ಮಾಡ್ತಾರಲ್ವ. ಇವರೇ ಅಂತಲ್ಲ, ಸೀರಿಯಲ್ ಮಾಡೋರು ಎಲ್ಲರೂ ರೀಲ್ಸ್ ಮಾಡ್ತಾನೆ ಇರ್ತಾರೆ. ಅದಲ್ಲದೆ ಇವಾಗ ಕಿರುತೆರೆಯ ನಟಿಯರು ಯಾರು ಆ್ಯಕ್ಟ್ ಮಾಡ್ತಾರೋ, ನಟಿಯರು ಅವರೇ ಮದುವೆ ಆಗ್ತಾರೆ. ಅದೇನು ಹೊಸ್ದಲ್ಲ, ಇವಾಗಿನ ಮದುವೆ ಆಗ್ತಾರೆ, ನಾಳೆನೇ ಡಿವೋರ್ಸ್ ತಗೊತಾರೆ. ಅದು ಅವ್ರವ್ರಿಗೆ ಬಿಟ್ಟಿದ್ದು, ಅವ್ರವ್ರ ಪರ್ಸ್ನಲ್. ನಮಗೆ ಯಾಕ್ರಿ, ಮದುವೆ ಆಗ್ತಾರಾ, ಖುಷಿ ಅಷ್ಟೇ, ಚೆನ್ನಾಗಿರಲಿ ಅಂತ ನಾವು ಬಯಸಬೇಕು. ಇವ್ರನ್ನ ಸಮಥಿಂಗ್ ನಡೀತಾ ಇದೆಯಂತೆ. ಇಲ್ಲಿ ದಿಲೀಪ್ ಅವರು ನಾವಿಬ್ಬರು ಒಳ್ಳೆ ಫ್ರೆಂಡ್ ಅಂತ ಹೇಳ್ಕೊಂಡಿದ್ದಾರೆ. ಮುಂದೆ ಏನಾಗುತ್ತೆ ನಮ್ಗೆ ಹೆಂಗೆ ಗೊತ್ತು. ಇವಾಗ ಅಣ್ಣ ಅಂದವ್ರು ನಾಳೆಗೆ ಮದುವೆನೇ ಆಗೋದುಂಟು. ಸೊ ಇವ್ರದ್ದು ಏನು ಹೇಳೋಕ್ಕಾಗಲ್ಲ. ಈಗ ಏನಂದರೆ ಕಿರುತೆರೆಯಲ್ಲಿ ಅವ್ರನ್ನೇ ಮದುವೆ ಆದರೆ ಬೆಟರ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅವ್ರವ್ರ ಮಧ್ಯೆ. ಒಂದೊಂದ್ಸತಿ ಅವ್ರ ಮಧ್ಯೆನೇ ಇರಲ್ಲ. ಸೊ ಈಗ ವೇದ ವಿಕ್ರಮ್ ಮಧ್ಯೆ ಇರುವ ಸಮಥಿಂಗ್ ಎಷ್ಟು ಇನ್ನು ನನಗೆ ಮಾಹಿತಿ ಬಂದರೆ ಖಂಡಿತವಾಗ್ಲೂ ಹೇಳ್ತೀನಿ.
ಪ್ಲೀಸ್ ನನ್ನ ಚಾನಲ್ನ ಅಥವಾ ನನ್ನ ವೀಡಿಯೋ ಇಷ್ಟ ಆಗಲಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ಶೇರ್ ಮಾಡೋದು ಮರಿಬೇಡಿ. ಏನಾರ ತಪ್ಪಿದರೆ ಖಂಡಿತವಾಗೂ ಕ್ಷಮಿಸಿ. ಹ್ಯಾವ್ ಎ ಗುಡ್ ಡೇ. ಬಾಯ್.